ಮಟನ್ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಇವತ್ತು ನಾಟಿ ಸ್ಟೈಲ್ ದೊನ್ನೆ ಮಟನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೇನೆ. ಇಲ್ಲಿ ನಾನು 1 ಪ್ಯಾಕೆಟ್ ಅಷ್ಟು ತೇಜು ಅವ್ರದ್ದು ಮಟನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಈ ಗ್ಲಾಸ್ ಅಷ್ಟು ನಾನು ಜೀರಾ ಸಾಂಬಾರ್ ಅಕ್ಕಿ ತೊಗೊತಾ ಇದ್ದೀನಿ. 2 ಗ್ಲಾಸ್ ಅಷ್ಟು ಜೀರಾ ಸಾಂಬಾರ್ ಅಕ್ಕಿ ಅಂದರೆ ಈ ಥರ ಸಣ್ಣ ಅಕ್ಕಿ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ವಾಸನೆನೂ ಸಹ ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ಮಾಮೂಲಿ ನಮ್ಮ ಊಟದ ಅಕ್ಕಿನೂ ಸಹ ಮಾಡ್ಕೋಬೋದು. 2 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ಅದು ನೆನೆಸಿಟ್ಕೊಳ್ಳಿ. ಇಲ್ಲಾಂದರೆ ಹಾಗೆ ತೊಳೆದು ಹಾಗೇನೂ ಹಾಕೋಬಹುದು. ತೊಳೆದು ಅಕ್ಕಿನ ಈ ಥರ ನೆನೆಸಿಟ್ಕೊಳ್ಳಿ ಒಂದು ಅರ್ಧ ಗಂಟೆ. ಈ ಜಾರ್ಗೆ ಒಂದು 10 ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡಿ ಹಾಕೊಳ್ಳಿ. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಹಾಕೋಬೇಕು. ಕೆನೆ ಒಂದು 5 ಕಡ್ಡಿ ಕೊತ್ತಂಬರಿ ಸೊಪ್ಪು, 5 ಕಡ್ಡಿ ಪುದೀನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಮಟನಲ್ಲೂ ಫ್ಯಾಟ್ ಇರುತ್ತೆ. ಸ್ವಲ್ಪನೇ ಎಣ್ಣೆ ಹಾಕೋಬೇಕು. ನೋಡಿ, ಮಟನಲ್ಲಿ ಮೇನ್ ಏನು ಗೊತ್ತಾ, ಈ ಥರ ಇರಬೇಕು ನೋಡಿ, ಈ ಥರ ಬೋನ್ ಇರಬೇಕು. ಆಮೇಲೆ ಬೋನ್ಲೆಸ್ಸು ಈ ಥರ ದೊಡ್ಡ ದೊಡ್ಡದಾಗೆ ಪೀಸಸ್ ಆಗಿರಲಿ. ಬಿರಿಯಾನಿಗೆಲ್ಲ ಬೋನ್ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಇದೊಂದು 1/4 kg ಅಷ್ಟು ಇರ್ಬೋದೇನೋ. ಕುಕ್ಕರ್ಗೆ ಹಾಕೋಬೇಕು. ಹರ್ಕಿಸ್ತೀರಿ 2-3 ನಿಮಿಷ ಹುರಿಬೇಕು ಈ ಎಣ್ಣೆಯಲ್ಲಿ. ಮಟನಲ್ಲಿ ನೀರಿನ ಅಂಶ ಬಿಡುತ್ತೆ. ಆ ನೀರಿನ ಅಂಶ ಬಿಟ್ಟಾದ್ಮೇಲೆ ಈ ಥರ ಡ್ರೈ ಆಗಬೇಕು. ಒಂದು 5-10 ನಿಮಿಷ ಆದರೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಖಾರನ ಹಾಕೊಳ್ಳಿ, ಎಲ್ಲ ಖಾರನೂ ಹಾಕೋಬೇಕು. ಬಿರಿಯಾನಿ ಮಸಾಲದಲ್ಲೇ ಉಪ್ಪಿನ ಅಂಶ ಇರುತ್ತೆ, ಸೊ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಈ ಮಟನ್ಗೆ ಮಾತ್ರ ಒಂದು ಚೂರು ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕೊಳ್ಳಿ. ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಹಾಕೊಳ್ಳಿ. ನಾನಿಲ್ಲಿ ಬಿಸಿ ನೀರೇ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಸಿ ನೀರೇ ಆ್ಯಡ್ ಮಾಡ್ಕೊಳ್ಳಿ, ತಣ್ಣೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದ್ಸತಿ ಚೆನ್ನಾಗಿ ಕಲಸಿ ಇದು ಒಂದು ಕುದಿ ಬರಲಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತಗೋಬೇಕು ಮೀಡಿಯಂ ಫ್ಲೇಮಲ್ಲಿ. ಮಟನ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3ರಿಂದ 5 ವಿಷಲ್ ತಗೋಬಹುದು, ಬಟ್ ಈ ಮಟನ್ ಎಳೆಯದಾಗಿದೆ, ಸೊ ನಾನು 3 ವಿಷಲ್ ತಗೊತೀನಿ. ಈ ತರ ಮರಳ್ತಾ ಇರಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತಗೊಳ್ಳಿ. ನೋಡಿ, 3 ವಿಷಲ್ ಆಗಿದೆ, ಹೀಗಾಗಿರ್ಬೇಕು. ಇದಕ್ಕೇನೆ ನೀವು ಅಕ್ಕಿ ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೋಬಹುದು. ಇವತ್ತು ಓಪನ್ ಪಾಟಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ಒಗ್ಗರಣೆ ಹಾಕೋಬೇಕು. ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತುಪ್ಪ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ಳಿ, ಇಲ್ಲ ಅಂದರೆ ಕಸೂರಿ ಮೇಥಿ ಹಾಕೊಳ್ಳಿ 1 ಟೇಬಲ್ ಸ್ಪೂನು. ಒಂದು ಸಣ್ಣ ಸೈಜ್ ಟೊಮ್ಯಾಟೊ, ಜೊತೆಗೆ ಈರುಳ್ಳಿ ಹಾಕೊಳ್ಳಿ, ಹಾಗೆ ಹುರ್ಕೊಳ್ಳಿ. ಪಲಾವ್ ಎಲೆ, ಚಕ್ಕೆ, ಒಂದು 2 ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಇವಾಗ ಹಾಕೊಳ್ಳಿ. ಆ ಎಣ್ಣೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಸೀರೋಗ್ಬಿಡುತ್ತೆ. ನೋಡಿ, ಈರುಳ್ಳಿ ಕೆಂಪಗೆ ಆಗ್ತಿದ್ದಂಗೆ ನಾವು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಇಲ್ಲಾಂದರೆ ಕಸೂರಿ ಮೇಥಿ ಹಾಕೊಳ್ಳಿ. ಒಂದು ಸೈಜ್ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಈ ಬೇಯಿಸಿಟ್ಕೊಂಡಿರೋ ನೀರು ಮತ್ತು ಮಟನ್ 2 ಹಾಕೋಬೇಕು. ನಾವು ಮೆಷರ್ಮೆಂಟ್ ಮಾಡಿ ಹಾಕಿರೋದು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಇನ್ನೂ ಬೇಕಿದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಾಟಿ ಸ್ಟೈಲ್ ದೊನ್ನೆ ಮಟನ್ ಬಿರಿಯಾನಿ ಮಸಾಲ ಪೌಡ್ರು 1 ಫುಲ್ ಪ್ಯಾಕ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋಬೇಕು. ನಿಧಾನವಾಗಿ ಕಲಿಸ್ಬೇಕು, ಇಲ್ಲಾಂದರೆ ಮುದ್ದೆ ಆಗೋಗ್ಬಿಟ್ಟು ರೈಸ್ ಎಲ್ಲ ಕಟ್ ಆಗೋಗ್ಬಿಡುತ್ತೆ. ಈಗ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಇಲ್ಲಿ ಪಕ್ಕದಲ್ಲಿ ದೋಸೆ ಹೆಂಚಿಟ್ಟಿದ್ದೀನಿ, ಇದನ್ನು ಚೆನ್ನಾಗಿ ಕಾಯಬೇಕು ದಮ್ಮಗೆ. ಒಂದು 5 ನಿಮಿಷ ಆಗಿದೆ. ನೀರೆಲ್ಲ ಹಿಂಗಿದೆ, ನೀರೆಲ್ಲ ಹಿಂಗಿದೆ. ಈ ಥರ ಕಲಿಸ್ಬೇಕು. ಆಮೇಲೆ ವೈಡಾಗಿರೋ ಪಾತ್ರೆ ತೊಗೋಬೇಕು. ಬಿರಿಯಾನಿ, ಈ ಫಿಶ್ ಎಲ್ಲ ಮಾಡೋವಾಗ ಇದಾಗುತ್ತೆ. ಇವಾಗ ದಮ್ ಕಟ್ಟಬೇಕು. ಫಸ್ಟಿಗೆ ದೋಸೆ ಕಲ್ಲು ಚೆನ್ನಾಗಿ ಬಿಸಿ ಆಗಿರಬೇಕು. ಆಮೇಲೆ ಪಾತ್ರೆ ಇಟ್ಟು 15 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇರಲಿ, ತೆಗಿಯಕ್ಕೆ ಹೋಗಬೇಡಿ. ಚೆನ್ನಾಗಿ ಹೂವು ಥರ ಹರಳಿರುತ್ತೆ. ಇಲ್ಲಾಂದರೆ ನೀವು ಕುಕ್ಕರ್ಗೆ ಹಾಕ್ಬಿಟ್ಟು 2 ವಿಷಲ್ ತೊಗೋಬೋದು. ನೋಡಿ, ಸ್ವಲ್ಪ ತಾದ್ಮೇಲೆ ಎಷ್ಟು ಚೆನ್ನಾಗಾಗಿದೆ. ಒಂಚೂರು ತುಪ್ಪ ಹಾಕೊಳ್ಳಿ, ಅವಾಗ ರುಚಿ ಚೆನ್ನಾಗಿ ಕೊಡುತ್ತೆ. ನಂದಿನಿ ತುಪ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊಪ್ಪು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಇದು ಸ್ಕಿಪ್ ಮಾಡಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೋಬೋದು. ಇದಕ್ಕೆ ಮೊಸರು ಎಲ್ಲ ಏನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇವನ್ ನಾನು ಸಹ ನಿಂಬೆಹಣ್ಣು ಹಾಕಿಲ್ಲ, ಯಾಕಂದರೆ ಟೊಮ್ಯಾಟೊ ಹಾಕಿದ್ದೀವಲ್ಲ, ಅಷ್ಟೇ ಸಾಕು. ನಮ್ಮ ಮನೆಯಲ್ಲಿ ಮಟನ್ ದೊನ್ನೆ ಬಿರಿಯಾನಿ, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಮಟನ್ ಫ್ರೈ. ಇದಂತೂ ಸೂಪರಾಗಿದೆ. ಇವತ್ತು
ತೇಜು ಅವ್ರದ್ದು ಮಟನ್ ಬಿರಿಯಾನಿ ಮಸಾಲ ಹಾಕಿ ದೊನ್ನೆ ಬಿರಿಯಾನಿ ಸೂಪರಾಗಿರುತ್ತೆ ಗೊತ್ತಾ. ಆಮೇಲೆ ಇದು ಮಟನ್ ಫ್ರೈ, ಇದು ನಾನು ಆಚಿ ಮಟನ್ ಮಸಾಲ ಹಾಕಿ ಮಾಡಿರೋದು, ಸೂಪರಾಗಿರುತ್ತೆ. ಟ್ರೈ ಮಾಡಿ. ಈ ರೆಸಿಪಿ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ಇವತ್ತು 2 ರೆಡಿಮೇಡ್ ಪೌಡ್ರಲ್ಲಿ ಮಾಡಿರೋಂಥ ಮಟನ್ ಮಸಾಲ, ಅದು ಸ್ವಲ್ಪ ಫ್ರೈ ಥರ ಗೊಜ್ಜು ಕಮ್ಮಿ ಇದೆ. ಇದು ದೊನ್ನೆ ಬಿರಿಯಾನಿ, ಮಟನ್ ದೊನ್ನೆ ಬಿರಿಯಾನಿ. ಇದು ಜೀರಾ ಸಾಂಬಾರು ಅಕ್ಕಿಲಿ ಮಾಡಿರೋದು, ಘಮ್ ಅಂತಿದೆ ಮನೆಯಲ್ಲ. ಟ್ರೈ ಮಾಡಿ. ಬಿಗ್ನರ್ಸ್ಗೆ ತುಂಬ ಈಸಿ ಗೊತ್ತಾ, ಈ ರೆಡಿಮೇಡ್ ಪೌಡ್ರ್ ಹಾಕಿ ಮಾಡೋ ಅಂಥದ್ದು, ಅಥವಾ ಸ್ಟೂಡೆಂಟ್ಸು ಅಷ್ಟೇ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ.